ಬೆಂಗಳೂರಿನಲ್ಲಿ ಇರುವಂತ ವಿದೇಶಿ ರಾಯಭಾರಿ ಕಚೇರಿಗಳಿಗೆ ಬಾಂಬ್ ಬೆದರಿಕೆ ಮೇಲ್ ಬರ್ತಾ ಇತ್ತು. 10 ದಿನದ ಅಂತರದಲ್ಲಿ ಎರಡನೇ ಬಾರಿಗೆ ಬೆದರಿಕೆಯ ಮೇಲ್ ಸಂದೇಶ ಬಂದಿರುವಂತದ್ದು. ಅಪರಿಚಿತ ವ್ಯಕ್ತಿಯಿಂದ ಇಮೇಲ್ನಿಂದ ಬಾಂಬ್ ಬೆದರಿಕೆ ಸಂದೇಶ ಬಂದಿದೆ. ಜಪಾನ್ ಹಾಗೇನೆ ಡಚ್ ರಾಯಭಾರಿ ಕಚೇರಿ ಬಾಂಬ್ ಬೆದರಿಕೆಯನ್ನು ಹಾಕಿರುವಂತದ್ದು. ಇನ್ನು ಮೇಲ್ನಲ್ಲಿ ಉದಯನಿಧಿ ಸ್ಟಾಲಿನ್ ಹೆಸರನ್ನ ಉಲ್ಲೇಖಿಸಲಾಗಿದೆ. ಇನ್ನು ಈ ಆರೋಪ ಕೂಡ ಕೇಳಿ ಬರ್ತಾ ಇದೆ, ಸ್ಟಾಲಿನ್ ಹೆಸರನ್ನ ಬಳಸಲಾಗಿದೆ ಅಂತ. ಸ್ಟಾಲಿನ್ ಮಹಿಳೆಯೊಬ್ಬ ಮೇಲೆ ಅತ್ಯಾಚಾರ ಮಾಡಿರುವಂತ ಆರೋಪ ಆ ಮೇಲ್ನಲ್ಲಿ ಇರುವಂತದ್ದು. ಇನ್ನು ಕೋರಮಂಡಲ್ ಹೋಟೆಲ್ ಒಂದರಲ್ಲಿ ಅತ್ಯಾಚಾರ ಮಾಡಿರುವಂತ ಆರೋಪ ಕೇಳಿ ಬರ್ತಾ ಇದೆ. ಹೋಟೆಲ್ನ ರೂಮ್ ನಂಬರ್ 536ರಲ್ಲಿ ಅತ್ಯಾಚಾರ ಆಗಿರುವಂತ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇನ್ನು ಮಹಿಳೆಯರನ್ನ VIP ಪರಿಚಯ ಮಾಡಿಸ್ತೀನಿ ಅಂತ ಕರೆದುಕೊಂಡು ಹೋಗಿದ್ದ ಗೆಳೆಯ ಅರ್ಜುನ್ ದುರೆ ರಾಜಶೇಖರ ಈ ವೇಳೆ ಅರೆಬೆತ್ತಲೆಯಾಗಿ ಕುಳಿತಿದ್ದಂತ ಸ್ಟಾಲಿನ್ ಅನ್ನುವಂತ ರೀತಿಯಾಗಿ ಆರೋಪ ಕೇಳಿ ಬರ್ತಾ ಇದೆ. ತಮಿಳುನಾಡು ಸಿಎಂ ಸ್ಟಾಲಿನ್ ಮೇಲೆ ಈಗ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಬೆಂಗಳೂರಿನಲ್ಲಿ ಕಚೇರಿಗಳಿಗೆ ಬಾಂಬ್ ಬೆದರಿಕೆ ಸಂದೇಶ ಬರ್ತಿದೆ. 10 ದಿನದ ಅಂತರದಲ್ಲಿ ಎರಡನೇ ಬಾರಿ ಸಂದೇಶ ಬಂದಿದೆ. ಅಪರಿಚಿತ ವ್ಯಕ್ತಿಯ ಮೇಲ್ನಿಂದ ಬಾಂಬ್ ಬೆದರಿಕೆ ಬಂದಿರುವಂತದ್ದು ಸಂದೇಶ ವಿದೇಶಿ ರಾಯಭಾರಿ ಕಚೇರಿಗಳಿಗೆ. ಇನ್ನು ತಮಿಳುನಾಡು ಸಿಎಂ ಸ್ಟಾಲಿನ್ ಏನಿದ್ದಾರೆ ಅವ್ರ ಮೇಲೆ ಒಂದು ರೀತಿಯಾದಂತ ಆರೋಪ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಕಚೇರಿಗಳಿಗೆ ಬಾಂಬ್ ಹಾಕ್ತೀವಿ ಅಂತ ಬೆದರಿಕೆ ಬರ್ತಾ ಇದೆ. ಅದೇ ಸಂದೇಶದಲ್ಲಿ ಸ್ಟಾಲಿನ್ ಮೇಲೆ ಮತ್ತೊಂದು ರೀತಿಯಾದಂತ ಆರೋಪ ಕೇಳಿ ಬರ್ತಿದೆ. ಮೇಲ್ನಲ್ಲಿ ಉದಯನಿಧಿ ಸ್ಟಾಲಿನ್ ಹೆಸರನ್ನ ಉಲ್ಲೇಖಿಸಲಾಗಿದೆ. ಸ್ಟಾಲಿನ್ ಮಹಿಳೆಯೊಬ್ಬರ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂತ ಆರೋಪದ ಸುದ್ದಿ ಕೂಡ ಮೇಲ್ನಲ್ಲಿದೆ. ವಿದೇಶಿ ರಾಯಭಾರಿ ಕಚೇರಿಗಳಿಗೆ ಬಾಂಬ್ ಹಾಕ್ತೀವಿ ಅನ್ನುವಂಥದ್ದು ಜೊತೆಗೆ ತಮಿಳುನಾಡು ಸಿಎಂ ಮೇಲೆ ಗಂಭೀರವಾದಂತ ಆರೋಪ ಕೇಳಿ ಬರ್ತಾ ಇರುವಂತದ್ದು. 10 ದಿನದ ಅಂತರದಲ್ಲಿ ಅಂದ್ರೆ ಇದಕ್ಕಿಂತ ಮುಂಚೆ ಇದೇ ರೀತಿಯಾದಂತ ಒಂದು ಸಂದೇಶ ಮೇಲ್ನಿಂದ ಬಂದಿತ್ತು. ಈಗ 10 ದಿನಗಳ ನಂತರ ಎರಡನೇ ಬಾರಿಗೆ ಸಂದೇಶ ಬಂದಿರುವಂತದ್ದು. ತಮಿಳುನಾಡು ಸಿಎಂ ಸ್ಟಾಲಿನ್ ಮೇಲೆ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಬೆಂಗಳೂರಿನಲ್ಲಿ ಅದಕ್ಕಾಗಿನೇ ಕಚೇರಿಗಳಿಗೆ ಬಾಂಬ್ ಇಡ್ತೀವಿ ಅಂತ ಬೆದರಿಕೆಯ ಮೇಲ್ ಬರ್ತಾ ಇದೆ. 10 ದಿನದ ಅಂತರದಲ್ಲಿ ಎರಡನೇ ಮೇಲ್ ಕೂಡ ಬಂದಿದೆ. ಈಗ ಎಲ್ಲೋ ಒಂದ್ ರೀತಿಯಾಗಿ ಬೆಂಗಳೂರಿನ ಕಚೇರಿಗಳಲ್ಲಿ ಸ್ಟಾಲಿನ್ಗೆ ಸಂಬಂಧಪಟ್ಟಂತಹವರು ಯಾರಾದ್ರೂ ಇದ್ರೆ ಅವರು ಕೂಡ ಗಾಬರಿಯಿಂದ ಇರುವಂತ ಪರಿಸ್ಥಿತಿ ಬಂದಿದೆ. ಸ್ಟಾಲಿನ್ ಅವರು ಮಹಿಳೆಯೊಬ್ಬರ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂತಹ ಉಲ್ಲೇಖ ಕೂಡ ಆ ಮೇಲ್ನಲ್ಲಿ ಇದೆ. ಉದಯನಿಧಿ ಸ್ಟಾಲಿನ್ ಹೆಸರು, ಮಹಿಳೆಯೊಬ್ಬರ ಮೇಲೆ ಅತ್ಯಾಚಾರ ಮಾಡಿರುವಂತ ಆರೋಪ, ಜೊತೆಗೆ ಸ್ಟಾಲಿನ್ ಖಾಸಗಿ ಹೋಟೆಲ್ನಲ್ಲಿ ಈ ರೀತಿಯಾಗಿ ಮಾಡಿರುವಂಥದ್ದು. ಇನ್ನು ಸ್ಟಾಲಿನ್ ಅವರ ಫೋಟೋ ಕೂಡ ಅದರಲ್ಲಿ ಉಲ್ಲೇಖಿಸಲಾಗಿದೆಯಂತೆ. ಈಗ ಬರ್ತಾ ಇರುವಂಥದ್ದು ಸ್ಟಾಲಿನ್ ಮೇಲೆ ಗಂಭೀರವಾದಂತ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಮೇಲ್ನಲ್ಲಿ ಒಂದು ಬಾಂಬ್ ಬೆದರಿಕೆ ಸಂದೇಶ ಇದೆ, ಅದರಲ್ಲೇನೆ ಸ್ಟಾಲಿನ್ ಹೆಸರನ್ನ ಉಲ್ಲೇಖಿಸಲಾಗಿದೆ. ಅದು ಒಂದು ಗಂಭೀರವಾದಂತ ಆರೋಪದ ಜೊತೆಗೆ ತಮಿಳುನಾಡು ಸಿಎಂ ಸ್ಟಾಲಿನ್ ಹೆಸರನ್ನ ಅಪರಿಚಿತ ಇಮೇಲ್, ಅದು ಯಾರು ಮಾಡಿರುವಂತದ್ದು ಇಮೇಲ್, ಈ ರೀತಿಯಾಗಿ ಬಾಂಬ್ ಬೆದರಿಕೆಗಳು ಅಪರಿಚಿತ ಮೇಲ್ಗಳಿಂದ ಬರ್ತಾ ಇರುವಂತದ್ದು ಇದೇನು ಹೊಸತೇನಲ್ಲ. ಆದ್ರೆ ಈ ಬಾರಿ ಸ್ಟಾಲಿನ್ಗೆ ಗಂಭೀರವಾದಂತ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಶಿವು, ಇದು ಎರಡೆರಡು ರೀತಿಯಾದಂತಹ ಗಂಭೀರತೆ ಈ ಒಂದು ಮೇಲ್ನಲ್ಲಿ ಉಲ್ಲೇಖ ಆಗಿದೆ, ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ. ಗಾಯತ್ರಿ, ಇದೇನು ಕಳೆದ ಕೆಲವು 10 ದಿನಗಳಲ್ಲಿ ಎರಡನೇ ಬಾಂಬ್ ಬೆದರಿಕೆ ಅಂತ ಹೇಳಿ ಹೇಳ್ಬೋದು. ಎರಡನೇ ಬಾಂಬ್ ಬೆದರಿಕೆ ಎನ್ನುವಂಥದ್ದು ಇದು ಕೂಡ ಒಂದ್ ರೀತಿಯಲ್ಲಿ ಇವತ್ತು ಬಂದಿರೋ ಬಾಂಬ್ ಬೆದರಿಕೆಯ ಮೇಲೇನಿದೆ ಅದು ಒಂದು ರೀತಿಯ ವಿಚಿತ್ರವಾಗಿರ್ತಕ್ಕಂಥದ್ದು. ಈಗಾಗಲೇ ಬೆಂಗಳೂರಿನ ವಿದೇಶಿ ರಾಯಭಾರಿ ಕಚೇರಿಗಳಿಗೆ ಸಾಕಷ್ಟು ಬಾಂಬ್ ಬೆದರಿಕೆಗಳು ಬರ್ತಾ ಇದ್ರು ಕೂಡ ಜಪಾನ್ ಹಾಗೂ ಡಚ್ ರಾಯಭಾರಿ ಕಚೇರಿಗೆ ಈಗ ಮೇಲ್ ಬಂದಿರುವಂತದ್ದು. ಮೇಲ್ನಲ್ಲಿ ಉದಯನಿಧಿ ಸ್ಟಾಲಿನ್ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಇದರಲ್ಲಿ ಬಹಳ ಮುಖ್ಯವಾಗಿ ಸ್ಟಾಲಿನ್ ಮಹಿಳೆ ಒಬ್ಬರ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ಅವರು ಕೋರಮಂಡಲ್ ಹೋಟೆಲ್ ಒಂದರಲ್ಲಿ ಅತ್ಯಾಚಾರ ಮಾಡಿದ್ದಾರೆ. ಅವರು ಆ ಹೋಟೆಲ್ ರೂಮ್ನ 536ರಲ್ಲಿ ಅತ್ಯಾಚಾರ ಆಗಿರುವಂತದ್ದು. ಆ ಮಹಿಳೆಯ VIP ಪರಿಚಯ ಮಾಡಿಸ್ತೀನಿ ಅಂತೇಳಿ ಆ ಮಹಿಳೆಯನ್ನು ಕರ್ಕೊಂಡು ಬಂದು
ಗೆಳೆಯ ಅರ್ಜುನ್ ದೊರೆಶೇಖರನ್ನು ಈ ಒಂದು ಅತ್ಯಾಚಾರ ಮಾಡಿದ್ದಾರೆ. ಜೊತೆಗೆ ಅರೆಬತ್ತಲೆಯಾಗಿ ಆ ಹುಡುಗಿ ಕುಳಿತಿದ್ದಾರೆ ಅನ್ನುವಂತ ಆರೋಪ ಮಾಡಿ ಈ ವಿಚಾರವಾಗಿ ತಮಿಳ್ನಾಡಿನಲ್ಲೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ವಿ. ಅದನ್ನ ತಮಿಳ್ನಾಡು ಪೊಲೀಸರು ಅದನ್ನ ಏನ್ ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಪ್ರಕರಣ ದಾಖಲಿಸ್ಕೊಳ್ಳದೆ 4A RDX ಬಾಂಬ್ ಏನಿದೆ ಆ ಬಾಂಬ್ ಅನ್ನ ನಾವು ಇಟ್ಟಿದ್ದೀವಿ ಅನ್ನುವಂಥದ್ದನ್ನ ಹೇಳ್ತಾರೆ. ಅಂದ್ರೆ ಅವರು ದಾಖಲಿಸ್ಕೊಳ್ಳಿಲ್ಲ, ಆ ಕಾರಣಕ್ಕೆ ನಾವು ಈ ಬಾಂಬ್ ಅನ್ನ ಇಟ್ಟಿದ್ದೇವೆ. ಜಪಾನ್ ರಾಯಭಾರಿ ಕಚೇರಿ ವಾಶ್ರೂಮ್ ನಲ್ಲಿ ಬಾಂಬ್ ಇಟ್ಟಿರೋದು, ಇದು ಖಂಡಿತವಾಗಿ ಸ್ಫೋಟ ಆಗುತ್ತೆ ಅನ್ನುವಂಥ ಬೆದರಿಕೆಯನ್ನು ಕೂಡ ಈ ಮೇಲ್ನಲ್ಲಿ ಹಾಕಿರುವಂತದ್ದು. ಬೆಂಗಳೂರಿನ ಜಪಾನ್ ರಾಯಭಾರಿ ಕಚೇರಿಯಲ್ಲಿ ಇಂದು ಬೆಳಿಗ್ಗೆ ಸುಮಾರು 8:45ಕ್ಕೆ ಈ ಒಂದು ಸಂದೇಶವನ್ನ ಕಳಿಸಿದ್ದಾರೆ. ಸೊ ಯಾವುದಕ್ಕೂ ಕೂಡ ನೆಗ್ಲೆಕ್ಟ್ ಮಾಡದೆ ಪೊಲೀಸರು ಈಗ ಸದ್ಯಕ್ಕೆ ಬಾಂಬ್ ಸ್ಕ್ವಾಡು, ಡಾಗ್ ಸ್ಕ್ವಾಡು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಕೂಡ ಮಾಡಿರುವಂತದ್ದು. ಈ ವ್ಯಕ್ತಿ ಈ ಒಂದು ವಿಚಾರವನ್ನ ಅಲ್ಲಿ ಇಟ್ಟು ಒಂದು ಮಹಿಳೆ ಮೇಲೆ ಅತ್ಯಾಚಾರ ಆಗಿದೆ ಅನ್ನುವಂಥದ್ದು, ಮತ್ತೆ ಉದಯನಿಧಿ ಸ್ಟಾಲಿನ್ ಹೆಸರಿನಲ್ಲಿ ಸ್ಟಾಲಿನ್ ಹೆಸರನ್ನು ಕೂಡ ಬಳಸಿ ಮೇಲ್ ಮಾಡಿರುವಂತದ್ದು. ಹಾಗಾಗಿ ಒಂದು ರೀತಿ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಜೊತೆಗೆ ಈ ಹಿಂದೆ ಕೂಡ ಏನ್ ಮೇಲ್ಗಳು ಬಂದಿತ್ತು, ಅದೇ ರೀತಿಯಾಗಿ ಇದು ಕೂಡ ಒಂದು ಏನು ಬೆದರಿಕೆ ಇರಬಹುದಾ, ಏನು ನಕಲಿ ಇರಬಹುದಾ ಅನ್ನುವಂಥದ್ದನ್ನು ಕೂಡ ಹಿರಿಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಯಾವುದಕ್ಕೂ ಕೂಡ ಒಂದು ಮೇಲ್ ಬಂದಿರೋದ್ರಿಂದ ಪ್ರೊಸೀಜರ್ಸ್ ಏನ್ ಮಾಡ್ಬೇಕೋ ಆ ಒಂದು ಸೇಫ್ಟಿ ಪ್ರೊಸೀಜರ್ಸ್ ಅನ್ನ ಮಾಡ್ತಾ ಇರುವಂತದ್ದು. ಗಾಯತ್ರಿ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ ಶಿವು.